JDS ವಕ್ತಾರರು ಬೆಂಗಳೂರಿಗೆ ಏನು ಕೊಡುಗೆ ಕೊಟ್ಟಿಲ್ಲ ಅಂದರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದಾಗ 110 ಹಳ್ಳಿಗಳು 5 CMCಗಳನ್ನ ಸೇರಿಸಿ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಮಾಡಿದ್ರಲ್ಲ, ಅವ್ರಿಗೆ ಕುಡಿಯೋ ನೀರು ಕೊಟ್ರ, ಅವ್ರು ರಸ್ತೆ ಮಾಡಿದ್ರ, ಒಳಚರಂಡಿ ಮಾಡಿದ್ರ? ಸಿದ್ದರಾಮಯ್ಯ ಸರ್ಕಾರ 2013 ನಂತರ ಬಂದ ಮೇಲೆನೆ ಆ 110 ಹಳ್ಳಿಗೆ ಬೀದಿ ದೀಪಗಳು, ಐ ವಿಶ್ ಎಲ್ಲಾ ಡಿಬೇಟ್ಗಳು ಹಿಂಗೆ ಯಾರು ಅಭಿವೃದ್ಧಿ ಏನ್ ಮಾಡಿದ್ರು ಅನ್ನೋ ವಿಷಯಕ್ಕೆ ಎಲ್ಲಾ ಡಿಬೇಟ್ಗಳಾದ್ರೆ ಬಹಳ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಯಾರ್ಯಾರು ಏನೇನ್ ಮಾಡಿದ್ರು ಒಂದ್ಸಲ ಒಂದೊಂದು ಡಾಕ್ಯುಮೆಂಟ್ ಇಟ್ಕೊಂಡ್ ಬನ್ನಿ, ಬೆಂಗಳೂರಿಗೆ ಯಾರು ಏನ್ ಮಾಡಿದ್ರು ಅಂತ ಅದ್ರ ಬಗ್ಗೆ ಪ್ರತ್ಯೇಕವಾದ ಚರ್ಚೆ ಮಾಡೋಣ. ಪ್ರಶಾಂತ್ ಇದ್ರ ಬಗ್ಗೆ ಒಂದು ಪಾಲಿಸಿ ಡಿಸಿಷನ್ ಬೇಡವಾ? ಐ ಆಮ್ ಶೋರ್ ಕುಮಾರಸ್ವಾಮಿ ಅವ್ರಿಗೆ ಯಾವತ್ತು ಅವಕಾಶ ಸಿಗುತ್ತೋ ಅವತ್ತಿನ ವಾಪಸ್ ರಾಮನಗರ ಅಂತ ಮಾಡ್ತಾರೆ ಇವರು. ಅಂದ್ರೆ ಅವ್ರು ಬಂದಾಗ ಅವ್ರಿಗೆ ಇಷ್ಟದ ಹೆಸರು, ಇವ್ರು ಬಂದಾಗ ಇವ್ರಿಗೆ ಇಷ್ಟದ ಹೆಸರು, ಇನ್ಮೇಲೆ ಜನ ಅವಕಾಶ ಕೊಡೋದಿಲ್ಲ. ನನಗನ್ಸುತ್ತೆ ಇದು ರಾಜಕೀಯದ ಅನಿವಾರ್ಯತೆ ಇದು. ಯಾಕಂದ್ರೆ ಇದರಲ್ಲಿ ಮುಂದಿನ 2-3 ವರ್ಷಗಳಲ್ಲಿ ಸಿದ್ಧ ಆಗಬೇಕಾಗಿರೋದು ಕರ್ನಾಟಕದಲ್ಲಿ ಏನು, ಒಕ್ಕಲಿಗರ ನಾಯಕತ್ವ ಕುಮಾರಸ್ವಾಮಿ ಬಳಿಯೇ ಇರುತ್ತಾ, ಒಕ್ಕಲಿಗರ ನಾಯಕತ್ವ ಡಿ ಕೆ ಶಿವಕುಮಾರ್ ಹತ್ರ ಬರುತ್ತಾ? ಸೊ ಈ ಸ್ಲಗ್ ಫೆಸ್ಟಲ್ಲಿ ಈ ಎಲ್ಲ ವಿಷಯಗಳು ನಿಶ್ಚಿತವಾಗಿ ಬರ್ತಾನೆ ಇರ್ತವೆ. ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ನವೆಂಬರ್ನಲ್ಲಿ ನಾನು ಏನಾದರೂ ಮುಖ್ಯಮಂತ್ರಿ ಆಗೇ ಆಗ್ತೀನಿ, ಅದಕ್ಕಿಂತ ಮುಂಚೆ ಒಕ್ಕಲಿಗರ ನಾಯಕತ್ವದ ಒಂದೊಂದು ದುರಿಗಳನ್ನು ನನ್ನ ಹತ್ರ ಇಟ್ಕೊಳ್ಳಿಕ್ಕೆ ಶುರು ಮಾಡಬೇಕು ಅಂತ. ಆ ಕಾರಣದಿಂದ ಅವರು 23ರಿಂದಲೇ ಬೆಂಗಳೂರು ತಮ್ಮ ಜೊತೆಗೆ ಇಟ್ಕೊಂಡ್ರು. ಈಗ ಅವರು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತಕ್ಕಂಥ ಹೆಸರು ಹಿಡಿದು ಇದಕ್ಕೆ ನೋಡಿ, ಇಬ್ಬರ ಬೇಡಿಕೆಗಳು ಅಥವಾ ಇಬ್ಬರ ವಾದಕ್ಕೂ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಏನೂ ಇಲ್ಲ ಇದರಲ್ಲಿ. ಈಗ ಅಲಹಾಬಾದ್ ಪ್ರಯಾಗ್ರಾಜ್ ಆಯಿತು ಅಲ್ವಾ, ಹೈದರಾಬಾದನ್ನು ಭಾಗ್ಯನಗರ ಮಾಡುವಂಥ ಜನ, ಔರಂಗಾಬಾದ್ ಸಂಭಾಜಿನಗರ ಆಯಿತು, ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್. ಈಗ ಮದ್ರಾಸ್ ಚೆನ್ನೈ ಆಯಿತು, ಬಾಂಬೆ ಮುಂಬೈ ಆಯಿತು, ಇದಕ್ಕೊಂದು ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಇದೆ. ನಮ್ಮ ಪೂರ್ವಜರು ಯಾವ ಹೆಸರನ್ನು ಕರಿತಾ ಇದ್ರು ಆ ಹೆಸರನ್ನು ನಾವು ಮತ್ತಿಡಬೇಕು ಅಂತಿದ್ದೀವಿ. ದಟ್ ಈಸ್ ರಿಸೋನೇಟಿಂಗ್ ವಿತ್ ಅವರ್ ಕಲ್ಚರ್, ಹೆರಿಟೇಜ್, ನಮ್ಮ ಪಾಸ್ಟ್. ಇದರಲ್ಲಿ ಏನಿದೆ? ಇದು ಬೆಂಗಳೂರು ಜಿಲ್ಲೆ ಅಲ್ಲ, ಇದು ಹಿಸ್ಟಾರಿಕಲಿ ಬೆಂಗಳೂರು ಜಿಲ್ಲೆ. ನೋಡಿ, ಈಗ ಬೆಂಗಳೂರು ದಕ್ಷಿಣ ಅಂತ ಅವ್ರಿಗೆ 23-24ಕ್ಕೆ ಜ್ಞಾನೋದಯ ಆಗಿಬಿಟ್ಟಿದೆ, ಇದು ಬೆಂಗಳೂರು ದಕ್ಷಿಣ ಅಂತ ಮಾಡಬೇಕು ಅಂತ. ಯಾಕೆ? ಕುಮಾರಸ್ವಾಮಿ ನಿರ್ಣಯ ರಾಮನಗರ ತೆಗೆದುಕೊಂಡಿದ್ರು, ಅದನ್ನು ನಾನು ರಿವರ್ಸ್ ಮಾಡ್ತೀನಿ ಅಂತ. ಹಾಗಂತ ಇದು ರಾಮನಗರ ಜಿಲ್ಲೆ ಅಂತಕ್ಕಂಥದ್ದೇನು ಮೊದಲಿಂದ ಅಂದ್ರೆ ಆ ರೀತಿ ರಾಮನಗರ ಜಿಲ್ಲೆ ಅಂತ ಇರಬೇಕು ಅಂತಕ್ಕಂಥದ್ದು ಏನಿಲ್ಲ. ಇಬ್ಬರ ವಾದ ಪ್ರತಿವಾದಗಳು ದಟ್ ಈಸ್ ಪ್ಯೂರ್ಲಿ ಎ ಪೊಲಿಟಿಕ್ಸ್. ಅದನ್ನು ಅವರು ಭಾವನಾತ್ಮಕ ಮಾಡುವ ಪ್ರಯತ್ನವನ್ನು ನಮ್ಮ ಇಬ್ಬರು ವಕ್ತಾರರು ಹೆಂಗೆ ಮಾಡ್ತಿದ್ದಾರೆ ಹಂಗೆ ಎರಡೂ ಪಕ್ಷಗಳು ಅಲ್ಲಿ ಕೆಳಗಡೆ ಅದನ್ನು ಮಾಡುವ ಪ್ರಯತ್ನವನ್ನು ಮಾಡ್ತವೆ. ಅದು ಇದಕ್ಕೇನೋ ಎಮೋಷನಲ್ ಕನೆಕ್ಟ್ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಹೀಗಾಗಿ ಜನ ಇದ್ರ ಬಗ್ಗೆ ತುಂಬ ರಿಸೋನೆನ್ಸ್ ಚರ್ಚೆ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ರಾಜಕೀಯ ಪಕ್ಷಗಳು, ಅದರಲ್ಲೂ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಏನಿದ್ದಾರೆ, ಇದನ್ನು ನಮ್ಮ ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ಮಾಡಿಕೊಂಡು ನಾವು ಬಡದಾಡ್ಕೊಳ್ತಿದ್ದೀವಿ ಅಂತ ತೋರಿಸ್ತಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಅನಿಸ್ತಾ ಇದೆ ಅದು ಹೆಂಗೆ ಮಾಡ್ತಾರೆ ನೋಡೋಣ ಅಂತ, ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ದೇವೇಗೌಡರು ಕುಮಾರಸ್ವಾಮಿ ಮಾಡಿದ್ರಲ್ಲ ನಾನು ರಿವರ್ಸ್ ಮಾಡಿ ತೋರಿಸ್ತೀನಿ ಅಂತ. ಅದರಲ್ಲಿ ತಮ್ಮ ನಾಯಕತ್ವದ ಹೊಸ ಪರಿಭಾಷೆಯನ್ನು ಹುಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಭಿವೃದ್ಧಿಗೆ ಅಂತ ಯಾಕಂದ್ರೆ ಬೆಂಗಳೂರು ಬ್ರ್ಯಾಂಡ್ ಇದೆಯಲ್ಲ, ಅದಕ್ಕೆ ಹೂಡಿಕೆ ಬರುತ್ತೆ, ಉದ್ಯೋಗ ಅವಕಾಶ ಆಗುತ್ತೆ, ಜಾಗತಿಕ ಮಟ್ಟದಲ್ಲಿ ಹೆಸರಾಗಿದೆ ಡೈನಾಮಿಕ್ ಸಿಟಿ ಅಂತ. ಬೆಂಗಳೂರು ಅನ್ನೋದೇ ಡೈನಾಮಿಕ್ ಸಿಟಿ. ಬೆಂಗಳೂರಿನ ಪದಕ್ಕೆ ಇಡೀ ವರ್ಲ್ಡ್ ವೈಡ್ ರೆಕಗ್ನಿಷನ್ ಇದೆ. ವರ್ಲ್ಡ್ ವೈಡ್ ರೆಕಗ್ನಿಷನ್, ಇನ್ವೆಸ್ಟ್ಮೆಂಟ್ ಬರುತ್ತೆ, ಜಾಬ್ ಕ್ರಿಯೇಟ್ ಆಗುತ್ತೆ, ಪ್ರವಾಸೋದ್ಯಮ ಜಾಸ್ತಿ ಆಗುತ್ತೆ. ಪ್ರವಾಸೋದ್ಯಮ ನನಗೆ ಕೊಡಗುಗೆ ಸ್ವಿಟ್ಜರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಇಟ್ಬಿಡಿ, ಇನ್ವೆಸ್ಟ್ಮೆಂಟ್ ಬರುತ್ತೆ. ದಾವಣಗೆರೆಗೆ ಕಾಮಿಡಿ ಮಾಡಬಹುದು. ನಾನು ಬೆಂಗಳೂರಿಗೆ ಬಂದಾಗ ರಾಜ್ಕುಮಾರ್ ಸಿನಿಮಾ ನೋಡಕ್ ಹೋದವರೆಲ್ಲ ರಾಜ್ಕುಮಾರ್ ಮಿಮಿಕ್ರಿನೂ ನೋಡಕ್ ಹೋಗ್ತಾರೆ ಅಂತ ಅನ್ಕೋಬೇಡಿ. ನನಗೆ ಈ ಮೂರು ಪಕ್ಷಗಳ ರಾಜಕಾರಣಿಗಳಿಗೆ ಅನ್ಸೋದು, ನಾನು ಬಂದು 3 ವರ್ಷ ಇದ್ದೆ ಬೆಂಗಳೂರಿಗೆ. ಇಲ್ಲಿಂದ ಶಿವಾನಂದ್ ಸರ್ಕಲ್ ದ ಫ್ಲೈಓವರ್ ಇದೆಲ್ಲ, ಒಂದು ಮಳೆ ಬಂದ್ರೆ ಅಲ್ಲಿ ನೀರು ನಿಲ್ಲದ ರೀತಿಯಲ್ಲಿ ಮಾಡ್ರಿ. ವಿಧಾನಸೌಧದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ ನೀವು ಅಭಿವೃದ್ಧಿಯ ಬಗ್ಗೆ ಮಾತನಾಡಿ, ನೀವು ರಾಮನಗರ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ನಗರಾಭಿವೃದ್ಧಿ ಸಚಿವರು ಮತ್ತು DCM ಆದಾಗ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಇಲ್ಲ, ಡಿ ಕೆ ಶಿವಕುಮಾರ್ ಒಂದು ರೀತಿ ಬುಲ್ಡೋಸರ್ ರೀತಿಯಲ್ಲಿ ಬೆಂಗಳೂರಿನ ಡೆವಲಪ್ಮೆಂಟ್ ಲೆಕ್ಕದಲ್ಲಿ ಮಾಡ್ತಾರೆ ಅಂದರೆ. ಅಜಿತ್, ಕಳೆದ 6 ತಿಂಗಳಿಂದ ಈ ರೆವಿನ್ಯೂ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಷನ್ ಎಷ್ಟು ಸ್ಟಾಪ್ ಆಗಿದೆ ಲೆಕ್ಕ 6,000 ಕೋಟಿ ಕಡಿಮೆ ಆಗಿದೆ. ಕಾರಣ ಏನು? ಬಿಕಾಸ್ ಇವ್ರು ತೊಗೊಂಡಂಥ ಕೆಲವು ರಾಂಗ್ ಪಾಲಿಸಿ ಡಿಸಿಷನ್ನಿಂದ. ಅಜಿತ್, ಇವತ್ತು ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ನಮ್ಮ ಹತ್ರ ಸೈಟ್ ತೊಗೊಂಡು ಮಾರ್ಲಿಕ್ಕೆ ಆಗ್ತಾಯಿಲ್ಲ ಅವ್ರ ಕೈನಲ್ಲಿ. ಧರ್ಮಸ್ಥಳ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಮಾರ್ಲಿಕ್ಕೆ ಅವರು ಈ ಖಾತೆ ಅಂತ ಕೇಳ್ತಾರೆ. ಎಲ್ಲಿ ಬರುತ್ತೆ ಈ ಖಾತೆ? ಪಂಚಾಯತಿಯಲ್ಲಿ ಲಿಮಿಟ್ಸಲ್ಲಿ ಈ ಖಾತೆ ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ನೀವು ಬೆಂಗಳೂರು ಒಳಗಡೆ 1,77,000 ಸೈಟು BD ಹಂಚಿದೆ, 60,000 ಹೌಸಿಂಗ್ ಬೋರ್ಡ್ ಹಂಚಿದೆ, ಒಂದು 70,000-80,000 ಹೌಸಿಂಗ್ ಸೊಸೈಟಿಯಲ್ಲಿ ಕೊಟ್ಟಿದ್ದಾರೆ, 20 ಲಕ್ಷ ಪ್ರಾಪರ್ಟಿ ಇದೆ ಅಜಿತ್ ಬೆಂಗಳೂರು ಒಳಗಡೆ.
ಎಲ್ಲವೂ ಈ ಖಾತೆ ಬರಬೇಕು, ಈ ಖಾತೆನಲ್ಲೇ ಟ್ರಾನ್ಸಾಕ್ಷನ್ ಆಗಬೇಕು ಅಂದ್ರೆ ಏನರ್ಥ? 6 ತಿಂಗಳು ಮಾಡೋ ಕೆಲಸ ಮೊದಲು ಮಾಡಿ ಅಂತ ಡಿ ಕೆ ಶಿವಕುಮಾರ್ ಮಾಡೋ ಕೆಲಸ ಮಾಡಿ. ಇವರು ಯಾರೋ ಒಂದು ನಿಮಿಷ ಇರಿ ಸರ್, ಇವರು ಯಾರು ನಮ್ಮ ಕೃಷ್ಣ ಬೈರೇಗೌಡರು, ಅದೇನು ಯಾರೇ ಒಬ್ಬ ಅಧಿಕಾರಿಗಳು ಸಲಹೆಗಳು ಕೊಟ್ಟರೆ ನೀವು ಚೀಫ್ ಮಿನಿಸ್ಟರ್ ರೀ, ನೀವು ಹೇಳ್ದಷ್ಟು ಮಾಡ್ರಿ ಅಂತ ಕೇಳ್ತಾರೆ. ಅಂದರೆ ಅವ್ರಿಗೆ ರೆವಿನ್ಯೂ ಬಗ್ಗೆ ಕಾನ್ಸೆಪ್ಟ್ ಇಲ್ಲ ಸರ್. ನಾನು ಹೇಳ್ತೀನಿ, ನನ್ನೊಂದೇನೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ನಾನು ಇಂಥ ಕೆಲಸ ಮಾಡಿ ಇವತ್ತೇನೋ ನಾವು ವೇಮಗಲ್ ಬೈರೇಗೌಡರು ಬದುಕಿದ್ರೆ ಕಪ್ಪಾಳ ಕೊಡದಿರೋರು ಬಂದು ನಮಗೆ ಯಾವ ಮಿನಿಸ್ಟರ್ ಇಲ್ಲ ರೀ, ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ, ಸುಮ್ಮನೆ ಏನಾದ್ರು ಮಿಸ್ಗೈಡ್ ಮಾಡಬೇಡಿ. ಕಾಳಸಂತೆ ಮಾಡೋರು ಖುಷಿ ಆಗಿದ್ರೆ ನಮಗೂ ಸಂತೋಷ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.